ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವಾಗ ತಾನೇ ನಾನು ಜಸ್ಟ್ ಎದ್ದಿದ್ದೀನಿ. ಇದು ಬಂದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಸೊ ಎಲ್ಲ ಮೆಸ್ಸಪ್ ಆಗಿದೆ. ಫಸ್ಟು ಎಲ್ಲ ಬೆಡ್ಡೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ನನ್ನ ಸಂಡೇ ಹೇಗಿರುತ್ತೆ ಅಂತ ಹೇಳಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ವಾಯ್ಸು ಸ್ವಲ್ಪ ಸರಿಯಿಲ್ಲ, ಏನಕ್ಕೆ ನೆಗಡಿ ಮತ್ತು ಕೆಮ್ಮು ಬಂದಿತ್ತು, ಸ್ವಲ್ಪ ಹುಷಾರಿಲ್ಲ. ಸೊ ವಾಯ್ಸ್ದು ಸ್ವಲ್ಪ ಪ್ರಾಬ್ಲಮ್ ಇದೆ ನನಗೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ದಿನ ಇವತ್ತು ಭಾನುವಾರ ಹೇಗಿರುತ್ತೆ ಅಂತ ಹೇಳಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ನಮ್ಮ ಝೂಝು ಈ ದಿಮ್ಮನ್ನ ಎಳೆದು ಒಂದು ರೇಂಜಿಗೆ ಕಿತ್ತಾಕ್ಬಿಟ್ಟು ಇಲ್ಲೋಗಿ ಬಚ್ಚಿಟ್ಕೊಂಡವಳೆ. ಹೇಯ್ ಬರೀ ಇಲ್ಲಿ ಬೇಗ, ಝೂಝು ಝೂಝು ಬೈಲ್ ಬೇಗ, ಇರು ಪುಕ್ಲಿ ಬಾಯಲ್ಲಿ ಬಂದ್ಬಿಡ. ದಿಮ್ ಕಿತ್ತಾಕಿದ್ಯಾ, ಬಾ ಸೂಝು ಬೈಲಿ. ಸೊ ಬೆಳಗ್ಗೆನೆ ಸ್ವಲ್ಪ ಕೆಲಸ ಕೊಟ್ಟವಳೆ. ದಿಂಬು ಎತ್ಕೊಂಬೇಡ ಅಂತಂದ್ರೂ ಎತ್ಕೊಂಡು ಈ ರೇಂಜಿಗೆ ಮಾಡಿ ಇಟ್ಟವಳೆ. ಹೋಗಿ ಕೆಳಗಡೆ ಬಚ್ಚಿಟ್ಕೊಂಡವಳೆ. ಇನ್ನೊಂದೇನು ಕಿತಾಪತಿ ಮಾಡಿದ್ದಾಳೆ ಅಂತಲೇ, ಒಂದು 2 ಡೇಸ್ ಬ್ಯಾಕು ಒಳಗಡೆ ನಾನು ಕೆಲಸ ಮಾಡ್ತಾಯಿದ್ದೀನಿ, ಈಚೆಗಡೆ ಹೋಗಿ ಪಾಟಲ್ಲಿ ಕಾಲಿಟ್ಟು ಮಣ್ಣೆಲ್ಲ ಮಾಡಿಕೊಂಡು ಗಿಡನೆಲ್ಲ ಕಿತ್ತಾಕಿ ಅದು ಒಂದು ಎಡವಟ್ಟು ಮಾಡಿದ್ದಾಳೆ. ಬನ್ನಿ ನೆಕ್ಸ್ಟ್ ತೋರಿಸ್ತೀನಿ ಅದು ಏನೇನು ಮಾಡಿಟ್ಟಿದ್ದಾಳೆ ಅಂತ ಅಂದ್ಬಿಟ್ಟು. ಅಷ್ಟು ಬೇಗ ಬೆಡ್ಡೆಲ್ಲ ಕ್ಲೀನ್ ಮಾಡಿಕೊಂಡು ಕ್ವಿಕ್ಕಾಗಿ ಏನೇನು ಮಾಡ್ತೀನಿ ಅಂತ ಹೇಳಿ ನಾನು ಇವತ್ತು ನಿಮಗೆ ತೋರಿಸ್ತಾ ಹೋಗ್ತೀನಿ. ಓಕೆನಾ? ಸೊ ಇವಾಗೆಲ್ಲ ಕ್ಲೀನ್ ಮಾಡಿ ಬೆಡ್ಡೆಲ್ಲ ಇದು ಮಾಡ್ಕೊಂಡಿದ್ದೀನಿ. ಹೇಳಿ ನೋಡಿ, ಇವಾಗ ಬಂದು ಕೂತವಳೆ. ಅದು ಬೆಡ್ಶೀಟ್ ಕಚ್ಚಕ್ಕಲ್ಲಮ್ಮ ನೀನು ಕೂತಿರೋದು. ಹಾಂ, ದಿಮ್ ಕಚ್ಚಿದ್ದೆ, ಇವಾಗ ಬೆಡ್ಶೀಟ್ ಕಚ್ಚಕ್ಕೆ ತಾನೆ. ಸೊ ಬೆಡ್ಡೆಲ್ಲ ಅದೊಂದು ಸ್ವಲ್ಪ ಬಾಟಲೆಲ್ಲ ಕ್ಲೀನ್ ಮಾಡಬೇಕು, ಕ್ಲೀನ್ ಮಾಡ್ಕೊತೀನಿ. ಇದು ಬಂದು ಬ್ಯಾಗು. ನಿನ್ನೆ ನಾನು ನಮ್ಮ ಅಕ್ಕ ಚಿಕ್ಕಪೇಟೆಗೆ ಹೋಗಿದ್ವಿ. ಸುಮ್ಮನಿರಮ್ಮ ಝೂಝು. ಸೊ ಅಲ್ಲಿ ತೊಗೊಂಡಿದ್ದೆ, ಜಸ್ಟ್ 100 ರೂಪೀಸ್ ಅಷ್ಟೇ. ಕ್ಯೂಟಾಗಿತ್ತು, ಚೆನ್ನಾಗಿತ್ತು. ಸೊ ಇದು ಅಲ್ಲಿ ತೊಗೊಂಡಿದ್ದು ಚೆನ್ನಾಗಿದೆ ಅಲ್ಲ. ಹಾಂ, ಇವಳು ನೋಡಿ, ಸರ್ಕಸ್. ಸೊ ಇದು 100 ರೂಪೀಸು, ಚೆನ್ನಾಗಿದೆ ಅಲ್ಲ. ಸೊ ಇಲ್ಲಿ ನೋಡಿ, ಕಾಲೆಲ್ಲ ಇಟ್ಬಿಟ್ಟು ಅಪ್ಪಚ್ಚಿ ಮಾಡಿ ಈ ಗಿಡಗಳನ್ನೆಲ್ಲ ಕಿತ್ತಾಕೋಳೆ. ಜುಜು ಇಲ್ಲಿ ನೋಡಿಲಿ, ನೀನೇ ತಾನೇ ಕಿತ್ತಾಕಿರೋದು ಇದನ್ನ. ಇಲ್ಲೆಲ್ಲ ಕಿತ್ತಾಕ್ಬಿಟ್ಟು ಇದು ಮಾಡಿದ್ದಾಳೆ. ಒಳಗೆ ನೀರು ಹಾಕ್ಕೊತಾ ಇದ್ದೀನಿ ನಾನು, ಈಗ ಬಂದಷ್ಟು ಬರಲಿ ಅಂತ ಅಂದ್ಬಿಟ್ಟು. ಸಸಿ ಎಲ್ಲ ಚೆನ್ನಾಗಿ ಬಂದಿದೆ. ಬರಲ್ವಾ? ಬಾ ಒಳಗಡೆ ಬೇಗ. ಇವಳನ್ನ ಈಚೆ ಬಿಟ್ಟರೆ ಮತ್ತೆ ಎಲ್ಲನೂ ರಚ್ ಮಾಡ್ತಾಳೆ. ಅದಕ್ಕೆ ಬಾಗ್ಲಾಕ್ಬಿಟ್ಟಿದ್ದೀನಿ. ಅವಳದು ಬೌಲ್ಸ್ ಎಲ್ಲ ಕ್ಲೀನ್ ಮಾಡ್ತೀನಿ. ಏನು ಕೆಲಸ ನಿನ್ಗಲ್ಲಿ? ಸೊ ಇವಾಗ ಈಚೆ ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಬಂದೆ. ನೋಡಿದ್ರಲ್ಲ ನಮ್ಮ ಝೂಝು ಏನು ಮಾಡಿದ್ಲು ಅಂತ ಗಿಡನೆಲ್ಲ. ಸೊ ಇವಾಗ ಇವಳದು ಊಟ ಬೇರೆ ಎಲ್ಲ ತಂದಿದ್ವಿ. ಸೊ ಎಲ್ಲ ಒಂದು ಕಡೆ ಇಡೋಣ ಅಂತ ಅಂದ್ಬಿಟ್ಟು ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಇವಳಿಗೆ ಸ್ಪೆಷಲಿ ಏನೇನು ವೆರೈಟಿ ಊಟ ಅಂತ ಅಂದ್ಬಿಟ್ಟು ತೋರಿಸ್ತೀನಿ, ಬನ್ನಿ ನೋಡೋಣ. ಸೊ ನಮ್ಮ ಝೂಝುದು ವೆರೈಟಿ ಊಟ ಇಲ್ಲಿದೆ. ಸೊ ಎಲ್ಲ ಕವರಲ್ಲಿ ಇದ್ದಿದ್ದೆಲ್ಲ ತೆಗೆದಿಟ್ಕೊಂಡಿದ್ದೀವಿ. ಇದು ಪೆಡಿಗ್ರಿ ಆ್ಯಕ್ಚುಲಿ. ಇದು ಮೇಲಿನ ಕವರ್ನ ತೆಗೆದ್ಬಿಟ್ಟು ಇಲ್ಲಿ ಇಡೋಕ್ಕಾಗೋದಿಲ್ಲ ಸ್ಪೇಸಲ್ಲಿ, ಅದಕ್ಕೋಸ್ಕರ ಇದು ತೆಗೆದಿಟ್ಕೊಂಡಿದ್ದೀನಿ. ಇದು ಬಂದು 20 kgದೋ ಎಷ್ಟೋ ಇರಬೇಕು ಅಂದ್ಕೊತೀನಿ. 20 kgನೋ ಇರಬೇಕು, ನಾನು ನೋಡಲಿಲ್ಲ. ನನ್ನ ಹಸ್ಬೆಂಡ್ ತಂದಿದ್ದು. ಇದು ಪೆಡಿಗ್ರಿ. ಇದು ಬಿಸ್ಕೆಟ್ಸ್ ಆಲ್ರೆಡಿ ಇತ್ತು ಇವಳ ಹತ್ರ, ಅದಕ್ಕೆ ತರಲಿಲ್ಲ. ಈ ಥರ ಬಿಸ್ಕೆಟ್ಸು ತಿಂತಾಳೆ, ಈ ಬಿಸ್ಕೆಟೆಲ್ಲ. ಆ್ಯಂಡ್ ನಮ್ಮ ಝೂಝು ಫೇವ್ರೆಟ್ ಬಂದು ಇದು ಚಿಕನ್ ಚಂಕ್ಸ್ ಆ್ಯಂಡ್ ಗ್ರೇವಿ ಅಂತ. ಇದು ಚೆನ್ನಾಗಿ ತಿಂತಾಳೆ. ಇದು ಪೆಡಿಗ್ರಿ ಜೊತೆ ಮಿಕ್ಸ್ ಮಾಡಿದ್ರೂ ಎಲ್ಲ ಖಾಲಿ ಮಾಡ್ತಾಳೆ. ಇದು ಚಿಕ್ಕ ಪ್ಯಾಕೆಟು ಬರುತ್ತೆ, ದೊಡ್ಡದು ಬರುತ್ತೆ. ನಮ್ಮ ಮನೆಯವ್ರು ದೊಡ್ಡದು ತೊಗೊಂಬಂದಿದ್ದಾರೆ.
ಆ್ಯಂಡ್ ಇದು ಬಂದು ಸಾಫ್ಟ್ ಚ್ಯೂಸ್ ಅಂತ ನೋಡಿ, ಇದನ್ನು ಅಷ್ಟೇ ತಿಂತಾಳೆ ಚೆನ್ನಾಗಿ. ಪೆಡಿಗ್ರಿ ಯಾವಾಗಲೂ ಡೈಲಿ ಹಾಕ್ತೀವಿ, ಬಟ್ ಇದೆಲ್ಲ ರೇರು, ಲೈಕ್ ಸ್ನ್ಯಾಕ್ಸ್ ಥರ ಕೊಡ್ತೀವಿ. ಇದು ಬಿಸ್ಕೆಟ್ಸ್ ಎಲ್ಲ ನೋಡಿ, ಆಲ್ರೆಡಿ ತಿಂಡಿ ತೆಗ್ದಿರೋದಕ್ಕೆ ಎಕ್ಸೈಟ್ಮೆಂಟಲ್ಲಿ ಬಂದಿದ್ದಾಳೆ ನಮ್ಮ ಝೂಝು. ಇದು ಅಷ್ಟೇ, ಇದು ಸಪ್ರೇಟ್ ಕವರಲ್ಲಿತ್ತು, ನಾನು ಬಾಕ್ಸ್ ಇತ್ತಲ್ವ, ಸೊ ಅದಕ್ಕೆ ನಾನು ಬಾಕ್ಸಲ್ಲಿ ಇಟ್ಟಿದ್ದೀನಿ. ಓಪನ್ ಮಾಡಿ ತೋರಿಸ್ತೀನಿ ತಾಳಿ. ಸೊ ಇದು ಬಂದು ಸಣ್ಣಗಿರುತ್ತೆ, ಇದು ಸಪ್ರೇಟ್ ಪ್ಯಾಕಲ್ಲಿತ್ತು, ನಾನು ಇವಾಗ ತೆಗ್ದಿದ್ದೀನಿ ನೋಡಿ. ನಮ್ಮ ಜೂಜು ಅವ್ನು ಬಂಗಾರಿ, ಅದು ಎಲ್ಲ ಖಾಲಿ ಮಾಡ್ತಾಳೆ. ಸರಿ, ನಾನು ನೆಲದ ಮೇಲೆ ಹಾಕ್ಬಿಟ್ಟೆ, ಬೌಲಲ್ಲಿ ಹಾಕ್ತಿದ್ದೆ. ಸೊ ಇದು ಯಾವಾಗಲೂ ಸ್ನ್ಯಾಕ್ಸ್ ಥರ ಕೊಡೋದಷ್ಟೇ. ಇದು ಬಂದು ಚೂಯಿಂಗ್ ಸ್ಟಿಕ್ಸು ಸಪ್ರೇಟ್, ಇದು ಕವರಲ್ಲಿ ಕೊಟ್ಟಿರ್ತಾರೆ. ನಾವು ಬಾಕ್ಸ್ ಇತ್ತಲ್ವ, ಅದಕ್ಕೆ ಬಾಕ್ಸಲ್ಲಿ ಹಾಕಿ ಬೇರೆ ಬೇರೆ ಥರ ಫ್ಲೇವರ್ಸ್ ಇವಳಿಗೆ ತಂದಿರೋದು. ಇದೆಲ್ಲ ಚಿಕನ್ ಕಂಟೆಂಟ್ ಇರೋದು, ವೈಟು, ರೆಡ್ಡು, ಯೆಲ್ಲೋ ಕಲರ್ ಇದೆ. ಎಗ್, ಇದು ಬಂದು ಎಗ್ ಅಂತ ಗೊತ್ತು, ಇದು ಮೇ ಬಿ ಚಿಕನ್ ಇರುತ್ತೆ. ಸೊ ಈ ಥರ ಬಾಕ್ಸಲ್ಲಿ ಡಂಪ್ ಮಾಡಿ ಇಟ್ಬಿಟ್ಟಿದ್ದೀವಿ ನೋಡಿ. ಇದು ನಮ್ಮ ಝೂಝುನ ವೆರೈಟಿ ಊಟ. ಸೊ ಈ ಥರ ಡಂಪ್ ಮಾಡಿ, ಡಂಪ್ ಇನ್ ದ ಸೆನ್ಸ್ ಎಲ್ಲ ಒಂದು ಕಡೆ ಇಟ್ಬಿಟ್ಟು ಹಿಂಗೆ ಇಟ್ಬಿಟ್ಟಿರ್ತೀವಿ, ಪೆಡಿಗ್ರಿ ಮತ್ತು ಸ್ನ್ಯಾಕ್ಸ್ ಎಲ್ಲ. ಸೊ ಅವಳಿಗೆ ಯಾವಾಗ ಬೇಕೋ ಒಂದೊಂದು ಕೊಡೋದು. ಇವಾಗ ಒಂದು ಚೂವಿಂಗ್ ಗಮ್ ತಿಂದಿದ್ದಾಳೆ ನೋಡಿ, ಮತ್ತೆ ಬಂದಿದ್ದಾಳೆ. ಅಷ್ಟೇ ಒಂದ್ಸಲಿ ಒಂದೇ ತಿನ್ನಬೇಕು, ಜಾಸ್ತಿ ತಿನ್ನಬಾರ್ದು. ಡೋರ್ ಹಾಕಿರೋದಕ್ಕೆ ನೋಡ್ತಾಳೆ, ಒಂದ್ಸಲಿ ಒಂದೇ ತಿನ್ಬೇಕು ಸೂಸು. ಇವಳಿಗೆ ತಿಂಡಿ ಅಂದರೆ ಇಷ್ಟ, ಆ್ಯಕ್ಚುಲಿ ತಿಂಡಿ ಪೋತಿ. ಸೊ ನೋಡಿದ್ರಲ್ಲ ನಮ್ಮ ಝೂಝುದು ಏನೇನು ತಿಂಡಿ ಇದೆ, ವೆರೈಟಿ ತಿಂಡಿ ಅಂತ ಅಂದ್ಬಿಟ್ಟು. ಸೊ ಇವಾಗ ನಮಗೆ ಊಟ ನಾವೇನು ಮಾಡ್ಕೊಂಡಿದ್ದೀವಿ ಅಂತಂದರೆ, ಇನ್ನೂ ಏನೂ ಮಾಡ್ಕೊಂಡಿಲ್ಲ. ನನ್ನ ಹಸ್ಬೆಂಡ್ ಚಿಕನ್ ತರ್ತೀನಿ ಅಂತ ಹೋಗಿದ್ದಾರೆ. ಸೊ ಚಿಕನ್ ತರೋಷ್ಟರಲ್ಲಿ ಸ್ವಲ್ಪ ಬಿರಿಯಾನಿಗೆ ಮತ್ತು ಗ್ರೇವಿಗೆ ರೆಡಿ ಮಾಡ್ಕೊಬೇಕು. ಸೊ ಬನ್ನಿ ಬೇಗ ರೆಡಿ ಮಾಡ್ಕೊಳ್ಳೋಣ. ಸೊ ನಾನು ಯಾವ ಥರ ಮಾಡ್ತೀನಿ ಏನು ಎತ್ತ ಅಂತ ಹೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನಾನು. ಸೊ ಬನ್ನಿ, ನೆಕ್ಸ್ಟು ಕಿಚನಲ್ಲಿ ನಾನು ಏನೇನು ಮಾಡ್ತೀನಿ ಅಂತ ಹೇಳಿ ಕಂಟಿನ್ಯೂ ಮಾಡ್ತೀನಿ. ಸೊ ನಮ್ಮ ಝೂಝಿಗೆ ಚಿಕ್ಕ ವಯಸ್ಸಲ್ಲಿ ಗಂಟೆ ಹಾಕಿದ್ದು ತೆಗೆದುಬಿಟ್ಟಿದ್ವಿ. ಇವಾಗ ನೋಡಿ ಗಂಟೆ ಹಾಕಿದ್ದೀವಿ, ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಅಲ್ಲಮ್ಮ, ಅಲ್ಲ ಬಂಗಾರಿ, ಸೂಜು. ಅಷ್ಟರಲ್ಲಿ ನಾನು ಅಡುಗೆಗೆ ರೆಡಿ ಮಾಡ್ಕೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಆವಾಗ ನನ್ನ ಹಸ್ಬೆಂಡು ಕೂಡ ಬಂದರು. ಚಿಕನ್ನು ಮತ್ತು ನಮ್ಮ ಝೂಝಿಗೆ ಗುಂಡ್ಗೆಕಾಯಿ ತೊಗೊಂಬಂದಿದ್ರು. ಹಾಗೆ ಸರ್ಫ್ ಪೌಡರ್ ಕೂಡ ಖಾಲಿ ಆಗಿತ್ತು, ಸರ್ಫ್ ಪೌಡರ್ ಕೂಡ ತೊಗೊಂಬಂದರು. ಅಷ್ಟರಲ್ಲೆಲ್ಲ ತೆಗೆದಿಟ್ಕೊಂಡು ನಾನು ರೆಡಿ ಮಾಡ್ಕೋತಾ ಇದ್ದೆ. ಅದಾದಮೇಲೆ ಇಲ್ಲಿ ಫಸ್ಟು ನಾವು ಝೂಝಿಗೆ ಊಟ ಹಾಕ್ಬಿಡೋಣ ಅಂದ್ಬಿಟ್ಟು ಇಲ್ಲಿ ಗುಂಡ್ಗೆಕಾಯಿ ಇತ್ತಲ್ಲ, ಅದನ್ನೆಲ್ಲ ಅವರೇ ವಾಶ್ ಮಾಡಿಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅವಳಿಗೆ ಹಾಕೋಣ ಅಂತ ಅಂದ್ಬಿಟ್ಟು ಇಲ್ಲಿ ರೆಡಿ ಮಾಡ್ಕೋತಾಯಿದ್ರು. ಇಲ್ಲಿ ನೋಡ್ತಾ ಇರ್ಬೋದು, ಇದು ಕ್ಲೀನಾಗಿ ಸ್ವಲ್ಪ ವಾಶ್ ಮಾಡಿ ಹಾಕಬೇಕು. ಕಾಯ್ತಾವಳೆ ರಾಣಿ. ನಿಂಗೆ ಇದು ಸೊ ಇವಾಗ ಬಿರಿಯಾನಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮಸಾಲೆಗೆ ಮತ್ತು ಮಸಾಲೆ ಪೌಡರು ಮತ್ತು ಚಿಕನ್ ಎಲ್ಲ ವಾಶ್ ಆಗಿದೆ. ಸೊ ನಮ್ಮ ಝೂಝಿಗೂ ಕೂಡ ಗುಂಡ್ಗೆಕಾಯಿ ಕುಕ್ಕರಲ್ಲಿ ಪ್ರೆಷರ್ ಕುಕ್ ಮಾಡಿದ್ದೀನಿ. ಸೊ ಈ ಒಂದು ರೆಸಿಪಿನ ನಾನು ನನ್ನ ಶಾರ್ಟ್ ವಿಡಿಯೋನಲ್ಲಿ ಹಾಕಿರ್ತೀನಿ. ಸೊ ಬ್ಲಿಂಕಿಟಿಂದ ಆರ್ಡ್ರ್ ಮಾಡಿದೆ, ಆರ್ಡ್ರ್ ಕೂಡ ಬಂದಿದೆ. ತೊಗೊಳಕ್ಕೆ ಕಲೆಕ್ಟ್ ಮಾಡ್ಕೊಳಕ್ಕೆ ಇಲ್ಲಿ ನಿಂತಿದ್ದೀನಿ. ಸೊ ಬ್ಲಿಂಕಿಟಿಂದ ಬಂದಿದ್ದ ಆರ್ಡ್ರನ್ನೆಲ್ಲ ಒಂದು ಕಡೆ ಇಟ್ಕೊಂಡಿದ್ದೆ, ಆಮೇಲೆ ತೋರಿಸ್ತೀನಿ ನಿಮ್ಗೆ ಏನೇನು ತಂದೆ ಅಂತಂದ್ಬಿಟ್ಟು. ಇವಾಗ ಇನ್ನೊಂದು ಸ್ವಲ್ಪ ಚಿಕನ್ ಮಿಕ್ಕಿತ್ತಲ್ಲ, ಅದಕ್ಕೆ ಜಸ್ಟ್ ಉಪ್ಪು ಖಾರ ಹಾಕ್ಕೊಂಡು ಸ್ವಲ್ಪ ಡ್ರೈ ಥರ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಅರಿಶಿನ ಪುಡಿ, ಉಪ್ಪು ಮತ್ತು ಚಿಲ್ಲಿ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸಣ್ಣ ಊರಿನಲ್ಲಿ ಇದು ಮಾಡ್ಕೋಬೇಕು, ಇಲ್ಲಾಂದರೆ ಎಲ್ಲ ಸೀದೋಗ್ಬಿಡುತ್ತೆ. ಇವಾಗ ವಾಶ್ ಮಾಡಿರೋ ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಎಣ್ಣೆನಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಸ್ವಲ್ಪ ಹೊತ್ತು, ಒಂದು 5 ಮಿನಿಟ್ಸು. ಆವಾಗ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ತುಂಬಾ ಚೆನ್ನಾಗಿರುತ್ತೆ. ವೈಟ್ ರೈಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು.
ಇದು ಯೂಶ್ವಲಿ ಜಾಸ್ತಿ ನಮ್ಮ ಅಮ್ಮ ಮನೆಯಲ್ಲಿ ಮಾಡ್ತಾಯಿದ್ವಿ, ಅದಕ್ಕೋಸ್ಕರ ನಾನು ಇಲ್ಲೂ ಜಸ್ಟ್ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೆ. ನಾನು ಗ್ರೇವಿನೋ ಏನಾದ್ರು ಮಾಡೋಣ ಅಂತ ಅಂದ್ಕೊಂಡೆ, ಸ್ವಲ್ಪ ಟೈಮ್ ಆಗೋಗುತ್ತೆ ಅಂತ ಅಂದ್ಬಿಟ್ಟು ಇದನ್ನೇ ಕ್ವಿಕ್ಕಾಗಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೋದು. ಜೋರ ಉರಿ ಇಟ್ಕೊಂಡು ನಾವು ಅಲ್ಲೇ ನಿಂತ್ಕೊಂಡು ಸ್ವಲ್ಪ ನೋಡ್ಕೋಬೇಕಾಗತ್ತೆ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಸೊ ಈ ಕಡೆ ಫ್ರೈನೂ ಕೂಡ ಬೇಯೋಕ್ಕೆ ಇಟ್ಬಿಟ್ಟು ನಾನಿಲ್ಲಿ ಮೊಸರು ಬಜ್ಜಿ ಮಾಡ್ಕೊಂಬೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೆ. ಸೊ ಸೌತೆಕಾಯಿ ತರಿಸಿದ್ನಲ್ಲ, ಅದರಲ್ಲಿ ಒಂದು ಸೌತೆಕಾಯಿ, ಒಂದು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸಿಂಪಲಾಗಿ ನಾನು ಮಾಡ್ಕೊತೀನಿ. ಬೇರೆ ಟೈಮಲ್ಲಿ ಒಂದೊಂದು ಸಲ ಕ್ಯಾರೆಟ್ನ ಯೂಸ್ ಮಾಡ್ತೀನಿ, ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ, ಅದು ಕೂಡ ಡಿಫ್ರೆಂಟಾಗಿ ಇರುತ್ತೆ. ಇಲ್ಲಿ ಜಸ್ಟ್ ನಾನು ಸಿಂಪಲಾಗಿ ಮೊಸರು ಬಜ್ಜಿನ ನಾನು ಮಾಡ್ಕೋತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ಸೊ ನೀವಿಲ್ಲಿ ಇವಾಗ ನೋಡ್ತಾ ಇರ್ಬೋದು, ಈರುಳ್ಳಿ, ಉಪ್ಪು ಹಾಕ್ಕೊಂಡಿದ್ದೆ, ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಇಷ್ಟೇ ನಾವು ಮೊಸರು ಬಜ್ಜಿಗೆ ಹಾಕ್ಕೊಳೋದು. ಇಲ್ಲಿ ಇದನ್ನು ರೆಡಿ ಮಾಡಿಕೊಂಡು ಈ ಕಡೆ ಫ್ರೈ ಕೂಡ ರೆಡಿ ಆಗ್ತಿತ್ತು. ಇಲ್ಲಿ ಚೆನ್ನಾಗಿ ಅದು ಫುಲ್ಲು ಹೀರ್ಕೋಬೇಕು ನೀರೆಲ್ಲ. ಸೊ ಫೈನಲಿ ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ ಸಿಂಪಲಾಗಿ ಮತ್ತು ಮೊಸರು ಬಜ್ಜಿ ರೆಡಿಯಾಗಿದೆ. ಸೊ ಒಟ್ಟಿಗೆ ಊಟ ಮಾಡ್ಕೊಂಬಿಡೋಣ ಅಂಥೇಳಿ, ಇನ್ನೇನು ಮಧ್ಯಾಹ್ನನೇ ಆಗೋಯಿತು, ಬ್ರೇಕ್ಫಾಸ್ಟ್ ಊಟ ಒಟ್ಟಿಗೆ ಆಗೋಯಿತು. ನಮ್ಮ ಝೂಝುದು ಆಲ್ರೆಡಿ ಊಟ ಆಗಿತ್ತು. ಸೊ ನಾವು ಟಿ ವಿ ನೋಡಿಕೊಂಡು ಊಟನ ಮಾಡ್ಕೊಂಡ್ವಿ ಇಬ್ಬರೂ ಕೂಡ. ಸೊ ಇವಾಗ ಊಟ ಎಲ್ಲ ಮಾಡ್ಕೊಂಡಿದ್ದೀನಿ. ಇವಾಗ ತರಕಾರಿ ಎಲ್ಲ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ. ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ. ಕರಿಬೇವು, ಸೌತೆಕಾಯಿ ಒಂದು ಯೂಸ್ ಮಾಡ್ಕೊಂಡಿದ್ದೆ, ಸೊ ಇನ್ನೊಂದು ಹಂಗೆ ಇದೆ. ಸೊ ನೆಕ್ಸ್ಟ್ ಬಂದು ಈರುಳ್ಳಿ, ಕ್ಯಾರೆಟು, ಇಲ್ಲಿ ಟೊಮೆಟೊ, ಬೆಂಡೆಕಾಯಿ. ತುಂಬ ದಿವಸ ಆಗಿತ್ತು ಬೆಂಡೆಕಾಯಲ್ಲಿ ಅಡುಗೆ ಮಾಡಿ, ಸೊ ಬೆಂಡೆಕಾಯಿನೂ ತರಿಸ್ಕೊಂಡಿದ್ದೀನಿ. ಹಾಗೆ ಬಟಾಣಿ ಕೂಡ ಇದೆ. ಇದು ಬಂದು ಬ್ರಾಕಲಿ, ಏನಾದರೂ ಸಲಾಡ್ಗೆ ಅಥವಾ ಫ್ರೈಡ್ ರೈಸ್ಗೆ ಏನಾದರೂ ಯೂಸ್ ಮಾಡೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದು ಕ್ಯಾಪ್ಸಿಕಮ್ಮು, ಹಾಗೆ ಗೆಡ್ಡೆಕೋಸು, ಪಲಾವ್ಗೆ ಸಾಂಬಾರಿಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು. ಇದು ಬಂದು ನಿಂಬೆಹಣ್ಣು. ಸೊ ಇಷ್ಟೆಲ್ಲ ತರಕಾರಿ ತೊಗೊಂಡಿರೋದಕ್ಕೆ ಇದು ಒಂದು ಪೀತಾಂಬರ ಫ್ರೀ ಏನೋ ಬಂತು, ಕಾಪರ್ ಗ್ಲಾಸ್ ಫ್ರೀ ಸ್ಯಾಂಪಲ್ ಅಂತ ಕೊಟ್ಟಿದ್ದಾರೆ, ನಾಟ್ ಫಾರ್ ಸೇಲ್. ಇದು ಜಸ್ಟು ಇಷ್ಟು ತೊಗೊಂಡಿರೋದಕ್ಕೆ ಫ್ರೀ ಕೊಟ್ಟಿದ್ದಾರೆ. ನೋಡೋಣ ಏನಕ್ಕಾದ್ರೂ ಯೂಸ್ ಮಾಡಿ. ಸೊ ಇದನ್ನೆಲ್ಲ ಬೇಗ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ. ಅನ್ಸೋದು. ಸೊ ಅವಳು ಊಟ ಮಾಡ್ಕೊಂಡಿದ್ದಾಳೆ, ಊಟ ಮಾಡಿ ಮಲ್ಕೊಂಡಿದ್ಲು. ಇವಾಗ ಕವರೆಲ್ಲ ಶಬ್ದ ನೋಡಿ ಬಂದಿದ್ದಾಳೆ. ಇವಾಗೆಲ್ಲ ಬೇಗ ಕ್ವಿಕ್ಕಾಗಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ. ಸೊ ಇದು ಏನಪ್ಪ ಅಂತ ನೋಡ್ತಾ ಇದ್ದೀರಾ, ಇದು ಆ್ಯಕ್ಚುಲಿ ನನ್ನ ಹಸ್ಬೆಂಡು ವಯನಾಡು ಸೈಡ್ ಏನೋ ಹೋಗಿದ್ರಂತೆ ಡ್ಯೂಟಿಗೆ. ಆವಾಗಲ್ಲಿ ಈ ಥರ ಒಂದು ಮರ ಇತ್ತಂತೆ. ಅಲ್ಲಿ ಏನು ಅಂತ ಕೇಳಿದಾಗ ಅಲ್ಲಿರೋರನ್ನ ಇದು ಬಜೆಕಾಯಿ ಅಂತಾರಲ್ಲ, ಅಂದರೆ ಪಲಾವ್ ಸಾಮಾನು ಜೊತೆ ಇರುತ್ತದು ಬಜೆಕಾಯಿ, ಮತ್ತು ಅದು ಪಲಾವ್ ಸಾಮಾನು ಜೊತೆ ಹಾಕ್ತಾರೆ. ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಏನು ಅಂತ. ಇದು ಬಂದು ಇವಾಗ ನಾನು ಸ್ವಲ್ಪ ತೊಗೊಂಬಂದಿದ್ದಾರೆ, ಒಂದು 10 ಕಾಯಿ ತೊಗೊಂಬಂದಿದ್ದಾರೆ. ಮನೆಗೆ ಯೂಸ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಇದನ್ನು ಹೇಗೆ ಓಪನ್ ಮಾಡಿ ನಾವು ಡ್ರೈ ಮಾಡಿಕೊಂಡು ಅದು ಯಾವ ರೀತಿ ಆಗುತ್ತೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಬನ್ನಿ ಇದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ಸೊ ಇದು ಈ ರೀತಿ ಕಟ್ ಮಾಡ್ಕೊಬೇಕು. ಅದ್ರ ಒಳಗಡೆ ಒಂದು ಬೀಜ ಇರುತ್ತೆ. ನೋಡಿ ಇಲ್ಲಿ ಕಟ್ ಮಾಡಿಕೊಂಡ್ರೆ ಈ ಥರ ಒಂದು ಬೀಜ ಇರುತ್ತೆ. ಈ ಬೀಜನ ನಾವು ಡ್ರೈ ಮಾಡ್ಕೊಬೇಕು. ಇದು ಡ್ರೈ ಆದರೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ತೋರಿಸ್ತೀನಿ, ಅವಾಗ ನಿಮ್ಗೆ ಐಡಿಯಾ ಬರುತ್ತೆ ಅದು ಏನು ಪಲಾವ್ ಸಾಮಾನು ಅಂತ.
ಇವಾಗ ಇದನ್ನೆಲ್ಲ ಬಿಡಿಸಿದ್ದೀನಿ ನೋಡಿ, ಈ ಥರ ಬರುತ್ತೆ. ಇವಾಗ ನಿಮ್ಗೆ ಐಡಿಯಾ ಬಂದಿರುತ್ತೆ ಅಂದ್ಕೊತೀನಿ ಇದೇನು ಅಂತ. ಸೊ ಇದು ಡ್ರೈ ಆದಮೇಲೆ ಈ ಥರ ಬರುತ್ತೆ, ಬಜೆಕಾಯಿ ಅಂತಾರಲ್ಲ. ಇದು ಜಸ್ಟ್ ಒಂದು 2 ಎಲೆ ಹಾಕಿದ್ರೆ ಫ್ಲೇವರ್ ಜಾಸ್ತಿ ಬರುತ್ತೆ. ಈ ಕಾಯಲ್ಲಿ ಅಂಟ್ಕೊಂಡಿರುತ್ತಲ್ಲ, ಇದು ಒಣಗಿದ ತಕ್ಷಣ ಈ ಥರ ತೆಗಿಯೋದಷ್ಟೇ ಇದು. ಸೊ ಜಸ್ಟ್ ಯೂಸ್ ಆಗುತ್ತೆ ಪಲಾವ್ ಸಾಮಾನು ಜೊತೆ ಹಾಕ್ಕೊಳ್ಲಿಕ್ಕೆ. ಇದು ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಇಲ್ಲಿರುತ್ತಲ್ಲ, ಇದು ಆ್ಯಕ್ಚುಲಿ ಇನ್ನೂ ಡ್ರೈ ಆಗಿಲ್ಲ, ಡ್ರೈ ಆಗಬೇಕಿದು. ಡ್ರೈ ಆದರೆ ಈ ಥರ ಬರುತ್ತೆ ನೋಡಿ, ಚೆನ್ನಾಗಿರುತ್ತಲ್ಲ ಈ ಥರ. ಸೊ ಡ್ರೈ ಆದರೆ ಯೂಸ್ ಮಾಡ್ಕೊಬೋದು ನನ್ನ ಪಲಾವ್ ಸಾಮಾನು ಜೊತೆ. ಸೊ ಇವಾಗ ನಾನು ಕಾಯೆಲ್ಲ ಬಿಡಿಸ್ಕೊಂಡು ಬಟ್ಟೆಗಳು ವಾಷಿಂಗ್ ಮಿಷಿನ್ಗೆ ಹಾಕಿದೆ, ಒಣಗಾಕೊಂಬಿಡೋಣ ಅಂತ ಹೇಳಿ ಒಣಗಾಕೋತಾ ಇದ್ದೀನಿ. ಮನೇಲಿದ್ರಂತೂ ಯಾವ ಕೆಲಸನಾರು ಒಂದು ಇದ್ದೇ ಇರುತ್ತೆ. ಅಟ್ಲೀಸ್ಟ್ ನಾವಿದ್ದಾಗ ಕೆಲವು ಕೆಲಸಗಳಾದ್ರು ಕಂಪ್ಲೀಟ್ ಆಗುತ್ತೆ ಅನ್ನೋದೇ ಒಂದು ಖುಷಿ ಅಷ್ಟೇ. ಇನ್ನೂ ಸುಮಾರು ಬಟ್ಟೆಗಳಿತ್ತು, ಬಟ್ ಇರೋಷ್ಟು ಬೇಗ ಸಾಯಂಕಾಲ ತನಕ ಎಷ್ಟು ಒಣಗುತ್ತೋ ಒಣಗಿಸ್ಕೊಂಡು ಆಮೇಲೆ ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲನೂ ನಾನು ಬಟ್ಟೆ ಒಣಗಾಕ್ತಾಯಿದ್ದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ತುಂಬ ಬಟ್ಟೆಗಳಿತ್ತು. ಸೊ ಫೈನಲಿ ಊಟ ಮಾಡಿ ಮಧ್ಯಾಹ್ನ ಆಗೋಯಿತು. ಟಿಫನ್ ಮಾಡೋಣ ಅಂದ್ಕೊಂಡೆ, ಆಗಲಿಲ್ಲ. ಸೊ ಮಧ್ಯಾಹ್ನ ಊಟ, ನಾಷ್ಟ ಊಟ ಎರಡೂ ಒಟ್ಟಿಗೆ ಆಗಿ ಈ ಬಟ್ಟೆ ಸ್ವಲ್ಪ ಇತ್ತು, ಬಟ್ಟೆನೂ ಸ್ವಲ್ಪ ಎಲ್ಲ ಹಾರಾಕೊಂಡು ಇವಾಗ ನನ್ನ ಬ್ಲಾಗ್ನ ನಾನು ಎಂಡ್ ಮಾಡ್ತೀನಿ. ಯಾಕಂದರೆ ನನಗೂ ಸ್ವಲ್ಪ ಹುಷಾರಿಲ್ಲ, ನನ್ನ ಹಸ್ಬೆಂಡ್ಗೂ ಹುಷಾರಿಲ್ಲ. ಸೊ ಇಬ್ಬರು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ. ಅವರು ಹೊರಗೆ ಹೋಗಿದ್ದಾರೆ. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ. ಸೊ ಸಂಜೆನೂ ನೈಟೂ ಅದೇ ಆಗುತ್ತೆ, ಚಿಕನ್ನೇ ಆಗುತ್ತೆ. ಗ್ರೇವಿ ಇತ್ತು, ಫ್ರೈ ಮಾಡಿದ್ನಲ್ಲ, ಆ್ಯಂಡ್ ಬಿರಿಯಾನಿನೂ ಕೂಡ ಇತ್ತಲ್ಲ, ಸೊ ಅದೇ ಆಗುತ್ತೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಭಾನುವಾರದ ಬ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.